ಕರೆ ಐತ್ಲ ಹೋದಾಗ ಅವಾಗ ಕೃಷ್ಣ ಒಂದು ಮಾತು ಹೇಳ್ತಾನ ಪಾಂಡವರಿಗೆ. ಏನು ತಿರುಗಿ ಬಂದ ಅವ ತಿರುಗಿ ಬಂದ ಈ ಶರೀರ ಒಳಗ ಹೊಕ್ಕಂದ್ರ ನಿಮಗ ಉಳಗಾಲಿಲ್ಲ. ಈಗೀಗ ಶರೀರ ಕಡದ ತುಕ್ಕಡಿ ಮಾಡಿ ಈ ರಣಭೂಮಿಯಾಗ ಒಗದು ಬಿಡ್ರಿ ಎಲ್ಲಾ ಕಡೆ ಬಂದವ ಸೇರ್ಲಾಕ ಬರಲಾರ್ದಂಗ ಜೀವಕ್ಕೆ ಬಂದ ಒಗದು ಬಿಡ್ರಿ. ಅವಾಗ ಇವ ಸ್ವರ್ಗದೊಳಗೆ ಹೋಗಿ ನೋಡ್ತಾನ ಮಗ ಇದ್ದದ ಗೊತ್ತಾತು. ಇದ್ರೊಳಗ ಮೋಸ ಆಗ್ಯದ ನನಗ ತಿಳ್ಕೊಂಡ ತಿರುಗಿ ಬಂದ. ಯಾವ ಗುರು ದ್ರೋಣಾಚಾರ್ಯ ಹೊಳ್ಳಿ ತಿರುಗಿ ಬಂದ ಶರೀರ ಒಳಗ ಸೇರ್ಲಾಕ ನೋಡ್ತಾನ ತುಕ್ಕಡಿಯಾಗಿ ಬಿದ್ದಿದ್ದು. 1 ಮಿನಿಟ್ ನಿಂದ್ರಿ. ಯಾವಾಗ ತುಕ್ಕಡಿಯಾಗಿ ಬಿದ್ದಿದ್ದು ಎಲ್ಲಾ ಕಡೆ ಹುಡುಕ್ತಾನ ಹೊಳ್ಳಿ ಶರೀರ ಒಳಗೆ ಗ್ವಾಳೆ ಮಾಡ್ಲಕ್ ಹತ್ತಿದ ಆತ್ಮ ಕರೆ ಆಗಲಿಲ್ಲ ಯಾನ ಶರೀರ ಸಾತ್ ಅದಕ್ಕೆ ಇದ್ದಿದ್ದಿಲ್ಲ. ಇಷ್ಟ ತಿಳ್ಕೊರಿ. ಉದಾಹರಣೆ ಕೊಡಾಕತ್ತೀನಿ ನಮ್ಮ ಮಾದ್ರಿ ಬಾಗಪ್ಪಜ್ಜವ್ರ. ಶರೀರ ಸಿಗಲಿಲ್ಲ, ಶರೀರ ಸಾತ್ ಕೊಟ್ಟಿಲ್ಲ ನಂಟ್ಲೆ ತನ್ನ ಶರೀರ ಮಾಂಸ ತುಕ್ಕಡಿಯಾಗಿ ಬಿದ್ದಿರುವಂತ ಮಾಂಸ ಶರೀರ ಇಲ್ಲದಕ್ಕಾಗಿ ಬರೀ ಆತ್ಮಟ್ಟ ಇತ್ತು, ಜೀವಿತ್ತು. ಕರೆ ಗ್ವಾಳೆ ಮಾಡೋ ತಾಕತ್ ಆಗಲಿಲ್ಲ. ಇವ್ ಒಂದು ವಿಚಾರ ಮಾಡಿದ. ಇವ ಏನು ಗ್ವಾಳೆ ಮಾಡ್ಬೇಕಂತ ಹೇಳಿ ನಿಂತಿದ್ದಲ್ಲ, ಎಲ್ಲ ಪ್ರಯತ್ನ ಮಾಡಿದ ಆಗ್ಲಿಲ್ಲ. ಒಂದು ನಾಯಿ ಸತ್ತು ಬಿದ್ದಿತ್ತು ಅಲ್ಲೇ ದಂಡ್ಯಾಗ. ನಾಯಿ ಶರೀರ ಒಳಗ ಹೊಕ್ಕ ಬಿಟ್ಟ. ನಾಯಿ ಶರೀರ ಒಳಗ ಹೊಕ್ಕ ನಾಯಿ ಎದ್ದ ತುಕ್ಕಡಿ ಎಲ್ಲ ಗ್ವಾಳೆ ಮಾಡ್ಲಕ್ಕ ನೋಡ್ಲಕ್ಕಾಯ್ತು. ನಾರದ ಬಂದ. ನಾರದನ ಹಚ್ಕೊಟ್ಟ ಇವ್ ಕೃಷ್ಣ ಹೋಗಿ ಹೇಳ್ತಾನ, ಹೇ ದ್ರೋಣಾಚಾರ್ಯ ಅವರೇ ಗುರುಗಳ, ಅಂತ ಶ್ರೇಷ್ಠವಾದ ಮಾನವ ಜನ್ಮ ಅಂತದ್ರೊಳಗ ನಿಮಗೆ ಏನೋ ಮಾಡ್ಕೊಳ್ಳೋದಾಗಿಲ್ರಿ. ಶರೀರದೊಳಗೆ ಏನಾಗಿಲ್ಲ. ಏನ ನಾಯಿ ಜನ್ಮ ಇದು ಕನಿಷ್ಠ ಜನ್ಮ. ಇದ್ರೊಳಗ ಬಂದ್ರಿ ಏನು ಬಳ್ಕೊಳ್ಳವ್ರದಿರಿ. ಮಂದಿ ಎಲ್ಲ ನೋಡಿ ನಗಲಾಕತ್ತದ. ಯುದ್ಧ ಭೂಮಿಯಾಗಿಂದ ಬಿಟ್ಟು ಹೋಗಿದ ನಂದವ. ಹಾಸ್ಯ ಮಾಡಿ ನಗಲಾಕತ್ತ. ಅವಾಗ ನಾಯಿ ಶರೀರ ಬಿಟ್ಟು ಹೋದಾಗ ಇನ್ನಾದ್ರೂ ಸದ್ದಕ್ಕ ಒಂದು ಘಟನೆ ನಡೀತದರಿಪ. ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಡೈರೆಕ್ಟ್ ಬಂದ ಒಮ್ಮೆ ಸುಮ್ಮನೆ ಗಸಕನ ಕುಂಡ್ರಂಗಿಲ್ಲ. ಏನ್ ಮಾಡ್ತೈತಿ? ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರ 3 ಸಲ ಸುತ್ತ ಹೊಡೆದ ನೆಲಕ್ಕೆ ಕುಂಡಿರ್ತೈತಿ. ಯಾಕಂದ್ರ ಗುರು ದ್ರೋಣಾಚಾರ್ಯ ವಂಶಜರ ಉಳ್ದೈತಿ ಅದ್ರೊಳಗ. ನೀವ ಯಾಕೆ ಮಾತು ನಿಮಗ ಗಂಡ ಹಾಡೋರು ಹೇಳಕತ್ತೇನೆ ಅಂದ್ರ ನಮಗ ನಾಯಿ ಅಂದ್ರಲೇ ನಾಯಿಕಿತ್ತ ನಾಯಿಗೇರಿ ನೀವು ಅಂತ ಹೇಳಿ ನಿಮಗ ನಾಯಿ ಸಾಲಿಲ್ಲ ಅಂತ ಹೇಳತ್ತೀನಿ. ನಮ್ಮ ನಾಯಿ ಒಳಗ ಬಂದ ನೀವು ಸೇರಿ ನಮ್ಮ ನಾಯಿ ಒಳಗೆ ನಿಮಗ ಬಂದು ಸೇರೋದೇನು ಬಿದ್ದಿತ್ತಪ್ಪ. ಇದೊಂದ್ರಿ ಮತ್ತೆ ಜೀವ ದೊಡ್ಡದಿತ್ತಂದ್ರೆ ಸತ್ತಿರುವಂತ ನಾಯಿ ಒಳಗೆ ಸೇರೋದೇನು ಕೊಳಂಬಿ ಬಿದ್ದಿತ್ತು. ಆತ್ಮ ಜೀವಾತ್ಮ ದೊಡ್ಡದಿತ್ತಲ್ಲ, ಮಾಡ್ಬೇಕಾಗಿತ್ತು ಮಾಂಸಗೋಳೆ. ಶರೀರ ಬಿಟ್ಟು ಆಗಿಲ್ಲ. ಹಿಂಗ ಬಾಳ ಜಾಗನ್ಯಾಗ ಆಗ್ಯಾವ್ರಿ. ಶಕುನಿ ಅಂತ ಶಕುನಿ ಸತ್ತ ಮೇಲ ತಾಪನ ದೇಹ ಹರ್ಕೊಂಡು ತಿಂದ ಮೇಲನ ಕೌಡಿ ತಯಾರಾಗಬೇಕಾಗ್ಯದ. ಅಲ್ಲಿ ಶರೀರ ಉಂಡಾನ ಅಪ್ಪನ ಮಗ ಅಪ್ಪಂದು ಶರೀರ ಒಳಗ ತಯಾರಾಗೈತಿ ಅಲ್ಲ. ನಡಿಲ್ರಿ ಸರ್. ದೇಹ ಹೆಂಡತಿ ಜೀವ ಗಂಡ ಕೂಗತಾವು ಶಾಸ್ತ್ರ ಹಿಂಗ ಹೇಳತಾರೋ ಪಂಡಿತರ. ಮೊದಲ ಬಂದ ಈ ದೇಹಕ್ಕ ಬೆಟ್ಟ ಕೋಕೋಮ್ ಹಚ್ಚಿದವ ಮೊದಲ ಬಂದ ಈ ದೇಹಕ್ಕ ಬೆಟ್ಟಿಯಾಗಿ ಕುಕುಮ ಹಚ್ಚಿದವರ್ಯಾರಾಗಿ ಮನೆಯ ನೋಡಲಕ ಬಂದವರು ಯಾರು? ಬಂದು ಬೀಗ್ತಿ ಬೀಗರ ನೀ ಹೇಳೋ ಅವರ ಹೆಸರ. ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ ಈ ಗಂಡಿನ ಮನೆಯವರಾಗಿ. ಮೈ ಮ್ಯಾಲ ಒಡವಿ ಏನೇನ ಇಟ್ಟಾರ ಈ ಗಂಡಿನ ಮನೆಯವರಾಗಿ. ಯಾವ ತಾರೀಕಿಗೆ ಲಗ್ನವಾದ ಬಾಜಿ ಎಲ್ಲಿಂದ ತಂದಾರ ಅವರು ಯಾವ ಊರ ಕೊರವ್ಯಾರ. ಕಳಸ ಗಿತ್ತಿ ಐರಣಿಗೆ ತಂದಾಳು ಯಾವ ಮಾಡಿದ ಕುಂಬಾರ. ಕಳಸ ಗಿತ್ತಿ ಐರಣಿಗೆ ತಂದಾಳು ಯಾವ ಮಾಡಿದ ಕುಂಬಾರ. ಬಾಗಪ್ಪ
ಯಾವ ಮಾಡಿದ್ವ ಕುಂಬಾರ ಹೇಳಬೇಕ ಯಾವ ಮಾಡಿದ್ವ ಕುಂಬಾರ ಎಲಿ ಅಡಿಕೆ ಎಲ್ಲಿಂದ ತಂದಾರ ಈ ದೈವಕ್ಕ ಹಂಚಿದವರು ಯಾರ ಯಾವೆದ್ದೋ ಮಠದ ಅಯ್ಯನವರ ಗೌಡ ಕುಲಕರ್ಣಿ ಪಂಚಾರು ಯಾರ ಉಂಡ ಹೋಗ್ಯಾರ ಯಾರ ಆಗ್ಯಾರ ಗೌಡ ಕುಲಕರ್ಣಿ ಪಂಚಾರು ಯಾರ ಉಂಡ ಹೋಗ್ಯಾರ ಯಾರೋ ಆಗ್ಯಾರ ಗುಳದಾಳಿಯಲ್ಲಿಂದ ತಂದಾರ ಗುಳದಾಳಿ ಕಟ್ಟಿದವರು ಯಾರ ಆಗ ಮಂತ್ರ ಯಾರು ನೋಡದಾರ ಆವಾಗ ಅಕ್ಕಿ ಕಾಳ ಯಾರ ತಂದ ಕೊಟ್ಟ ಹಾಕಿದವರು ಯಾರ ಆವಾಗ ಅಕ್ಕಿ ಕಾಳು ಯಾರ ತಂದ ಕೊಟ್ಟಾರ ಹಾಕಿದವರು ಯಾರ ಅಲ್ಲಿ ಭೂಮೈಯಲಿಂದ ತಂದಾರ ಆ ಭೂಮ ಮಾಡಿದವರು ಯಾರ ಇದರೊಳಗ ಇಡಬ್ಯಾಡ್ರಿ ಕಸರ ನೀವು ಕಸರ ಒಂದೊಂದ ಭೂಮಕ್ಕ ಎಸ್ ಹೋಳಿಗೆ ನೀಡ್ಯಾರ ಹೋಳಿಗೆ ನೀಡ್ಯಾರ ಏನು ಕೇಳ್ತಾರ ನೋಡ್ರಿ ಕವಿಗಳು ಭಾಳ ಬಿರಿ ಐತಿ ಅವರ ಭಾಳ ಬಿರಿ ಐತಿ ಯಾವಾರ ಜೀವ ಹೆಚ್ಚತ್ ಹಿಡದರಿ ಶರೀರ ಹೆಚ್ಚತ್ ನಾ ಹಿಡದನಿ ಇವ್ ಎರಡಕ್ಕೂ ಮದುವೆ ನಡ್ದತಿ ಇವ್ ಎರಡಕ್ಕೂ ಹೆಂಗ್ರಿ ಹೆಂಗ ಮದುವೆ ಆಗ್ತೈತಿ ಮದುವೆ ನಡ್ದತಿ ಅವ್ರ ಬಾಯಿಲೆ ಹೇಳ್ಯಾರ ಅವ್ರ ಏನಂತ ಹೇಳಿ ಹಾ. ಶರೀರ ಅಂದ್ರೆ ಹೆಂಡತಿ ಜೀವ ಅಂದ್ರೆ ಗಂಡ ಗಂಡ ಜೀವ ಗಂಡ ಆಗಬೇಕಾದ್ರ ಹಾ ಈಗ ಬಹಿರಂಗದೊಳಗೆ ಹೆಂಗ್ ಮಾಡ್ತೀವ್ರಿ ಏನ್ ಮಾಡ್ತಾರ ಹುಡುಗಿದ್ದಲ್ಲಿ ಹುಡುಗ ಹೋಗ್ತಾನ ಹೋಗಿ ನೋಡ್ಲಾಕ ನೋಡ್ಲಾಕ ಕುಂಕುಮ ಹಚ್ಚಲಾಕ ಕುಂಕುಮ ಹಚ್ಚಲಾಕ 4 ಮಂದಿನ ಒಯ್ತಾನ ಒಬ್ಬನ ಹೋದ್ರ ಅವನ ಮಾರಿ ಹೆಣ್ಣು ಕೊಡಂಗಿಲ್ಲ ಅದಕ್ಕ ಬಹುಶಃ ತಿರುಬಡಿಕೆ ಕಾಣ್ತತಿ ಇದಕ್ಕೆ ಹೆಣ್ಣು ಕೊಡೋದು ಬೇಡತ್ತಾರ ಹಾ ಹಾ 4 ಮಂದಿ ಹಿರಿಯರನ್ನ ಕರ್ಕೊಂಡು ಹೋಗಿ ಹೋಗಿ ಅಕ್ಕಿನ ನೋಡ್ಲಕ್ ಹೋಗ್ಬೇಕಾದ್ರ 4 ಮಂದಿ ಹಿರಿಯರನ್ನ ಒಯ್ತಾರ ಹೌದು ಹಂಗ ಈ ಶರೀರ ನೋಡ್ಲಾಕ ಈ ಶರೀರ ನೋಡ್ಲಾಕ್ ಬರ್ಬೇಕಾದ್ರ ಜೀವಾತ್ಮ ಅನ್ನುವಂತ ಗಂಡ ಹಾ 4 ಮಂದಿ ಹಿರಿಯರು ಈ ಶರೀರ ಒಳಗ ಯಾವ ನಾಡಿ 4 ಮಂದಿ ಹಿರಿಯರಾಗ್ಯಾರ ಯಾರ್ಯಾರು 4 ಮಂದಿ ಬಂದಿದ್ರ 4 ಮಂದಿ ಬಂದವ್ರು ಈ ಶರೀರ ಒಳಗ ಆಗಬೇಕ್ರಿ ಮತ್ತ ಅವ್ರು ಶಾಣೆ ಆಡ್ದಾರ ಇದನ್ನ ಬಿಟ್ಟು ಕಡಿಯಾಕ ಆಗಬಾರದ ಹೌದು ಅದಕ್ಕ ಹಾ ಜೀವ ಹೆಂಡತಿ ಜೀವ ಗಂಡ ಶರೀರ ಹೆಂಡತಿ ಕೂಗತ್ತಾವ್ರಿ ಶಾಸ್ತ್ರ ಹಾ. ಹಿಂಗ ಹೇಳತ್ತಾರ್ರಿ ಪಂಡಿತರ ಖರೆ ಐತಿ ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಕುಂಕುಮ ಹಚ್ಚಿ ಹೋದವ್ರು ಯಾರ ಯಾರ್ಯಾರು ಹೋಗ್ಯಾರ ಬರೇ ನೋಡ್ಲಕ್ ಹೋದ ಮೇಲೆ ಹಂಗ ಮಾಡಿ ಬರಂಗಿಲ್ರಿಪ್ಪ ಹಾ ಸಾಕರ್ ಪುಡಾತ್ ಮಾಡ್ತೀವಿ ನೋಡ್ರಿ ಈಗ ನಾವು ನೀವು ಕಲಿಯುಗದಾಗ ಹಾ ಸಾಕರ್ ಪುಡ ಅಂದ್ರ ಕುಂಕುಮ ಹಚ್ಚಿ ಗಟ್ಟಿ ಮಾಡಿ ಬಂದಿವತ್ತಾರ ಹಾ ಈ ಶರೀರಕ್ಕ ಕುಂಕುಮ ಹಚ್ಚಿ ಬರಬೇಕಾದ್ರ ಈ ಶರೀರ ಒಳಗ್ ಕುಂಕುಮ ಆದವ್ರು ಯಾರು ಕುಂಕುಮ ಆದವ್ರು ಯಾರು ಮತ್ ಇದು ಅಲ್ಲದರಿ ಮತ್ತ ಈ ಮನಿ ನೋಡ್ಲಕ್ ಬಂದವ್ರು ಯಾರ ಹಾ ಹಾ ಆ ಹೌದು ಕಳಸಗಿತ್ಯ ಈ ರಾಣಿಗೆ ಯಾಕಂದ್ರ ಹಾ ಅಗಸಿ ಬಾಗ ಕಳಸಗಿತ್ಯ ಐರಾಣಿಗೆ ತರ್ತಾಳ ಹಾ ಮದುವೆ ಆದ ಬಳಕ ಇದ್ರಾಗ ಶರೀರ ಒಳಗ ಐರಾಣಿಗೆ ಆದವ್ರು ಯಾರ ಮತ್ತ ಕುಂಬಾರಿ ಅವ ಕುಂಬಾರಿ ಅವ ಐರಾಣಿಗೆ ಮಾಡಿದ ಕುಂಬಾರ ಒಬ್ಬ ಬೇಕಲ್ಲ ಒಳಗ ಬೇಕಲ್ರಿ ಅದಕ್ಕ ಇದ್ರೊಳಗೆ ಶರೀರದೊಳಗೆ ಬೇಕ ಅವ ಕುಂಬಾರ ಎಲ್ಲ ಇದ್ರೊಳಗ ಆಗ್ಬೇಕ ಹಾ, ಹಾ. ಇನ್ನ ಹೌದ್. ಈ ಶರೀರ ಒಳಗ ಹಾ ಗೌಡ ಕುಲಕರ್ಣಿ ಪಂಚರ್ ಯಾರಾಗಿ ಹೋಗ್ಯಾರ ಹೌದೌದು ಮತ್ತ ಈಗ ಅಕ್ಕಿ ಕಾಳು ಒಗಿತೀವ್ರಿ ಹೋಗಿತ್ತಾರ ಇವು ನಮ್ಮ ಅಕ್ಕಿ ಕಾಳು ಇವು ಬೇರೆ ರೀ ಏ ಹೇ. ಹೆಂಗ ಹೆಂಗ ಗೋರಿದ್ದು ಮಸ್ತ್ ಗೊಂಜಾಳ ಇದ್ದು ಕಾಡ್ಲಿದ್ದು ಚಜ್ಜಿದ್ದು ಇತ್ತನ್ನು ಒಗಿಬೇಕಾಗಿತ್ತಲ್ಲ ಹಾ ಅಕ್ಕಿ ಕಾಳು ಯಾಕೆ ಒಗಿತಾರು ಯಾಕ ಹಿಂದಿನ ಹಿಡ್ಕೊಂಡ ಹಾ ಆಕಿಗೆ ನೀ ಕಾಳ ನಿನಗ ಅಕ್ಕಿ ಕಾಳ ಏನು ಚಾಲು ಆತು? ಇಬ್ಬರಿಗೆ ಅಕ್ಕಿ ಕಾಳ ಮೊದಲು ಹಬ್ಬ ಇದ್ದಿ ಸುಮ್ ಇರ್ತಿದ್ದಿ ಕಟ್ಕೊಂಡು ಕೊಳ್ಳಾಗ ಕಾಳ ಏನು ಕಾಳು ಹಾಕಿ ನಿನಗ ಏನ ಅಕ್ಕಿ ಕಾಳ ಹಾಕಿದೀವಿ ನಿನಗ ಹಾ ಹಾ ಅದಕ್ಕ ನೋಡ್ರಿ ಗಂಡ ಹೆಂಡತಿ ಜಗಳಾಡ್ಲತ್ತು ಅಂದ್ರ ಒಂದು ಮಾತಾವ್ ಏನತ್ತ ಏನು ಕಾಳಾಗಿ ಬೆನ್ ಹತ್ತಿದೀವಿ ನೀ ನನಗ ಹಾ ಅವ್ ಅಕ್ಕಿ ಕಾಳು ತಳದಾಗ ಬಿದ್ದಾವ ಹೆಂಗ ಬೆನ್ ಬಿಡ್ತದ ಹಂಗ್ಯಾಂಗ್ ಬಿಡ್ತೈತಿ ಮೊದಲು ಕಟ್ಕೊಂಡದಿ ಹಂಗ ಕಟ್ಕೊಂಡಿದ್ದಿ ಬೆನ್ ಬಿಡಂಗಿಲ್ಲ ಅದಕ್ಕ ಹಂಗ ಇದಕ್ಕೆ ಆದವ್ರು ಯಾರು ಅಕ್ಕಿ ಕಾಳ ಅಕ್ಕಿ ಕಾಳ ಆದವ್ರ ಯಾರ ಹಾ ಹಾ ಮತ್ತೀಗ ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ತಾರ ಹೌದು ಅಗ್ನಿ ಹೂಡ್ತಾರ ಹಾ ಆ ಅಗ್ನಿ ಹೂಡು ಹಾಕ್ಬೇಕಾದ್ರೆ ಹಾ. ಭೂಮ ಹೂಡ್ರಿಪ್ಪ ಅಂದ್ರೆ
ಅದ್ರ ಸುತ್ತಮುತ್ತ ನಾವೇನು ಮಾಡ್ತೀವ್ರಿ ಹೋಳಿಗೆ ಇಡ್ತಾ ಹೋಳಿಗೆ ಇಡ್ತೀವ ಹಾ ಹಾ ಈ ಶರೀರ ಒಳಗ ಹೋಳಿಗೆ ಆದವ್ರು ಯಾರ ಏಸಸ್ ಹೋಳಿಗೆ ಇಟ್ಟಾರ 4 ಮೂಲಿಗೆ ಹೌದ್ ಮತ್ತೆ ಬೇಕಲ್ಲ ಬೇಕಲ್ಲ ನಡೀತೆ ನೋಡೋಣ ನಮ್ಮ ಬಾಗಪ್ಪ ಏನೇನು ಹೇಳ್ಕೊತ ಬರ್ತಾರಿ ಹೇಳ್ತಾರೆ. ಶಾಣೆ ಅದಾರ ಯಾಕಂದ್ರೆ ಹಾ. ಅದ ಹೇಳಿನ್ರಲ್ಲ ಅವ್ರಿಗೆ ವಯಸ್ಸಾದಟ್ಟು ನನಗಿನ್ನ ದಿನ ಆಗಿಲ್ಲ ಸುಮ್ಮ ಅವ್ರ ಕೆಳಗೆ ಏನೋ ಒಂದು ಎಲ್ಲಿದೋ ಒಂದು ಧೂಳು ನಾನು ಅವ್ರಟ್ಟು ದೊಡ್ಡಕ್ಕಿಂತ ನಾ ಅಲ್ಲ ಅಲ್ಲ ಬಾಳ ಶಾನ್ಯಾರದಾರು ತಿಳದವ್ರು ಅದಾರು ಹಾ. ಇದರ ಜವಾಬ ಯಾವ ಲೆಕ್ಕಲೆ ಕೊಟ್ಕೋತ ಬರ್ತಾರ ನೋಡೋಣ ಎಲ್ಲಾರಿಗೆ ಎಲ್ಲ ಮಾತಾಡ್ಲಕ್ ಬರಂಗಿಲ್ರಿ ಬಾಗಪ್ಪಜ್ಜ ಹಾ ಮೂರ್ತಿ ಚಿಕ್ಕದ ಇರ್ತತಿ ಖರೆ ಕೀರ್ತಿ ಬಹಳ ದೊಡ್ಡದಿರ್ತದ್ರಿ ಹಾ ಹಾ ಹಂಗ ನಿಮ್ಮದಗದ ಬೇರೆ ನಮ್ಮದಗದ ಬೇರೆ ಹಿಡಿತದ್ರಿ ಹಾ. ನೀವು ಮಾತಾಡಿದಂಗ ನಾವು ಮಾತಾಡ್ರಿ ಬಿರುಸಾಗ್ತಾವ್ರಿ ಇಷ್ಟ ಈ ಬಿರ್ಸು ಮಾತಾಡ್ಬೇಡ್ರಿ ಬಿರುಸು ಮಾತಾಡ್ರು ಹೆಂಗ ಜ್ಞಾನಿಕೋ ಜ್ಞಾನಿ ಮೇಲೆ ಎತ್ತೋದೋ ಬಾತ ಅದ ಆಗಬೇಕು ಗದ್ದೆಕೋ ಗದ್ದ ಮೇಲೆ ಎತ್ತೋದೋ ಲಾತ ಅದಾಗಬಾರ್ದು ಜ್ಞಾನಿ ಕುಸ್ತಿ ಆಗ್ಬೇಕಾಗ್ಯದ ಇವತ್ತು ನಮ್ಮ ರಾಡಿಗೆ ಊರಾಗ ಗದ್ದದ ಕುಸ್ತಿ ಆಗಿರಬಾರ್ದು ಗದ್ದದ ಕುಸ್ತಿ ಮ್ಯಾಡು ಬೇರೆ ಅದಾವ ಮ್ಯಾವು ಅವ್ರು ಮತ್ತ ಇನ್ನೊಂದ್ರಿ ನಮ್ಮ ಗಂಡ ಹಾಡವ್ರಿಗೆ ಅಗಾವ ಚಟ ಒಂದು ಬಾಳ ಸುಮಾರು ಬಿದ್ದದ್ರಿ ಯಾಕ ಬಾಗಪ್ಪ ಜಾಗ ಹಾ ಹಾ ಯಾಕಂದ್ರ ಹಾ ಮಲ್ಲಪ್ಪಣ್ಣ ಹಾ ಮತ್ತ ಕಟ್ಟಿಗೆ ಸಿಗಿಸಿದನ ಕೊಡ್ಲಿ ಹೊರ್ಯಾಕ ಯಾವ ಕೊಡ್ಲಿ ಸಿಗಿಸಿದನ ಕಟ್ಟಿಗೆ ಹೊರ್ಯಾಗ ಒಂದು ಮರ್ತ ಒಲಿಯಾಗ ಹೋಯ್ತು ಹಾ ಕೊಡ್ಲಿ ಸುಟ್ಟ ಬರೀ ಕಾಮ ಉಳಿದಿತ್ತು ಎಂತ ಆಗದ ಮಾತು ಇದನ್ನ ಹಾಡ್ಕೋತ ಬರ್ತಾರೆ ಮತ್ತ ಜನ ಇಲ್ಲದ ಒಂದು ಜಾತ್ರೆ ನಡೆದಿನ ಹಾದಿನ ಹರಿದಿತ್ತು ಇದನ್ನ ಪದ ಅನ್ನೋರು ಅವ್ರ ಮತ್ತ ಹೊಳ್ಳಿ ಹೇಳವ್ರು ಅವ್ರ ಇದನ್ನ ಹೇಳಬೇಡ ನಾವ್ರು ಇದನ್ನ ಹೇಳ್ಬೇಡ್ರಿ ಅನ್ನೋರು ಯಾಕ ಇದನ್ನ ಬಿಟ್ಟು ಹೇಳ್ರಿ ಈ ನೀವು ಕರೆಸಿರಿ ನಮಗ್ ಹಾಡ್ಲಕ್ ಇಲ್ಲಿ ಇಲ್ಲ 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 ಯಾಕಂದ್ರ ಭಾಗವತ ನಿಮ್ಮ ಕೆಲಸ ಎಟ್ಟದ ನೀವು ಮಾಡ್ರಿ ಹಾ ನಮ್ಮ ಕೆಲಸ ಎಟ್ಟೈತಿ ನಾವು ಮಾಡ್ತೀವಿ ಎಲ್ಲ ಹೇಳುದು ಕೇಳುದು ಅವ್ರ ಮಾಡ್ಯಾರ ಆ ಭಾಗನ ಹೇಳುದು ಬಿಡು. ಕೇಳುದು ಬಾ ಮುಗಿದ್ ಹೋಗೈತಿ ಅದ ನಡಿಲ್ಲ ನಡಿ. ಹೇಳುದು ಕೇಳುದು ಹಂಗಾಗೈತ್ರಿ ಈಗ ನಡೆದೈತಿ ಏನ ಈಗ ಮದಿವಿ ಮದುವೆ ಸುದ್ದಿ ಹಾ ಹಾ ಅದಕ್ಕೆ ಇನ್ನೇನು ಕೇಳ್ತಾರ ನೋಡ್ರಿ ಕವಿಗಳ ಏನ್ ಕೇಳ್ತಾರ ಕೇಳಿ ದೇಹ ಜೀವಕ ಲಗ್ನ ಆಗುವಾಗ ಏ ದೇವರ್ಯಾವ ಸಂಜೀವ ಅಪ್ಪ ಇವರಕ್ಕಿಂತ ಹೆಚ್ಚಿನವ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದರ ಹೆಚ್ಚಂಗಾಗತ್ತದ ಜೀವ ಏ ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದರ ಹೆಚ್ಚಂಗ ಆಗತ್ತದ ಜೀವ ಯಾವ ಕುದರಿ ಮ್ಯಾಲ ಮೆರವಣಿಗೆ ತಗದಾರು ಏ ಕುದರಿ ಹೆಸರ ಕೇಳವ ನಾ ಕೇಳಿದವ್ರಿಗೆ ಹೇಳವ ಏ ಅಗಸಿ ಬಾಗಿಲದಾಗ ಕುಬಸ ಬೇಡಲಾಕ ತೊಳಬಾರಿ ಅವ ಕುಂತಾವ ಇದನ್ನ ಕೇಳಿ ತಂಗಡಿ ಬಾಬೂಗ ಬರಬ್ಯಾಡೋ ಚೆನ್ನ ಎದರಾಗ ಬಂದರ ಚಂದ ಎಲ್ಲೋ ನಿನಗ ಕೇಳೋ ನಿನಗ ನಿಮ್ಮಂಗ ಕಲತ ಹಾಡ ಅವ್ರ ಹೋಗ್ಯಾರ ಜಗದಾಗ ನಮ್ಮ ಮಣ್ಣಾಗ ಪದ ಹುಟ್ಟಿತ ಕ್ವಾರಳ್ಯಾಗ ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ವರುವಾದ ಗುರು ಮಾಡಿ ಒಳಗ ಭಕ್ತಿಲೇ ದುಡ್ಕೊಂಡ್ರ ಮೆಚ್ಚ ತಾಂಡ್ರಿ ತರುಳ ಸಣ್ಣ ಬಾಳಾಗ ಏ ಮೌಲಾನ ಬೇಸಾವ ನಿಮ್ನ ಕೇಳತಾರ ಮೌಲಾನ ಬೇಸಾವ ನಿಮ್ಮ ಕೇಳತಾರ